ಸ್ಯಾಂಡಲ್ವುಡ್ ನಟಿ ರಾನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಈ ಪ್ರಕರಣದಲ್ಲಿ ಪ್ರಭಾವಿ ಸಚಿವರ ಲಿಂಕ್ ಇದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಆ ಪ್ರಭಾವಿಗಳ ಹೆಸರನ್ನ ಸದನದಲ್ಲೇ ಬಹಿರಂಗಪಡಿಸುತ್ತೇನೆ ಎಂದು ತೊಡೆ ತಟ್ಟಿದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವೇ ಇದೀಗ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಶಾಸಕ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾನ್ಯಾ ರಾವ್ ಅವರ ವಿಚಾರವಾಗಿ ಇತ್ತೀಚೆಗೆ ಯತ್ನಾಳ್ ನೀಡಿದಂತಹ ಹೇಳಿಕೆಗಳಿಗೆ ಅವರೇ ಆಪತ್ತನ್ನ ತಂದುಕೊಂಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಮಾಧ್ಯಮಗಳ ಮುಂದೆ ಈ ಕೇಸ್ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ರು. ಈ ವೇಳೆ ರಾನ್ಯಾ ರಾವ್ ಬಗ್ಗೆ ತೀಕ್ಷ್ಣವಾಗಿ ಮಾತನಾಡಿದ್ರು. ರಾನ್ಯಾ ದೇಹದೆಲ್ಲೆಡೆ ಚಿನ್ನವನ್ನ ಹೊಂದಿದವಳು, ರಂಧ್ರ ಇರುವ ಕಡೆಯೆಲ್ಲ ಚಿನ್ನವನ್ನ ಬಚ್ಚಿಟ್ಟಿದ್ಲು ಎಂದು ಯತ್ನಾಳ್ ಅವರು ಹೇಳಿದ್ರು. ಇನ್ನು ಆರೋಪ ಕೂಡ ಮಾಡಿದ್ರು. ಈ ರೀತಿ ನಟಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ರಾನ್ಯಾ ರಾವ್ ಅವರ ಆಪ್ತರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಯತ್ನಾಳ್ ಅವರು ರಾನ್ಯಾ ರಾವ್ ಅವರ ಬಗ್ಗೆ ಅವ್ಯಾಚ್ಯ ಪದವನ್ನ ಬಳಕೆ ಮಾಡಿದ್ದಾರೆ. ಈ ಮೂಲಕ ನಟಿಯ ತೇಜೋವಧೆ ಆಗಿದೆ ಎಂದು ದೂರಿನಲ್ಲಿ ಆರೋಪವನ್ನ ಕೂಡ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 79 ಅಡಿಯಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ರಾನ್ಯಾ ರಾವ್ ಕೇಸ್ ವಿಚಾರವಾಗಿ ಮಾತನಾಡಿದ ಬೆನ್ನಲ್ಲೇ ಅವರ ಮೇಲೂ ಕೂಡ ಕೇಸ್ ಬಿದ್ದಿದೆ. ರಾನ್ಯಾ ರಾವ್ ಕೇಸ್ನಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಪಾತ್ರವಿದೆ ಎಂದು ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ರಾಜಕೀಯ ಗುದ್ದಾಟಕ್ಕೂ ಕೂಡ ಕಾರಣವಾಗಿದೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಅಲ್ಲದೆ ರಾನ್ಯಾ ರಾವ್ ಜೊತೆಗೆ ನಂಟು ಹೊಂದಿರುವಂತಹ ಸಚಿವರು ಯಾರೆಂದು ಗೊತ್ತಾಗಿದೆ ಎಂದು ಬಾಂಬ್ ಅನ್ನ ಕೂಡ ಸಿಡಿಸಿದ್ರು.